ನೋಡಪ್ಪ ನಿನ್ ಫ್ರೆಂಡ್ನ 2-3 ದಿನದಿಂದ ಹೀಗೆ ಇದ್ದಾನೆ. ರೂಮಿಂದ ಆಚೆನೂ ಬರ್ತಿಲ್ಲ, ಯಾರ ಹತ್ರನೂ ಮಾತಾಡ್ತಿಲ್ಲ. ಇವಾಗ ಶವರ್ ಕೆಳಗಡೆ ಮದ್ವೆ ಕಾರ್ಡ್ ಇಟ್ಕೊಂಡು ಅಳ್ತಾ ಕೂತವನೆ. ದಿನ ಅವನ ಜೊತೆ ಇರ್ತೀಯಲ್ಲಪ್ಪ, ನಮ್ಗಿಂತ ಅವನ ಲೈಫಲ್ಲಿ ಏನ್ ನಡೀತಿದೆ ಅಂತ ನಿನ್ಗೆ ಚೆನ್ನಾಗ್ ಗೊತ್ತಿರುತ್ತೆ. ದಯವಿಟ್ಟು ಹೇಳಪ್ಪ, ಅವ್ನ್ ಲವ್ ಮಾಡ್ತಿದ್ದ ಹುಡುಗಿಗೆ ಏನಾದ್ರು ಮದ್ವೆ ಆಗ್ತಿದ್ಯಪ್ಪ? ಅದಕ್ಕೆ ನಮ್ ಮದ್ವೆ ಕಾರ್ಡ್ ಇಟ್ಕೊಂಡು ಅಳ್ತಿರೋದವನು. ಅದ್ ಯಾವ ಹುಡುಗಿನೋ ಏನೋ, ಅವ್ರ ಮನೆಯವ್ರ ಕೈ ಕಾಲಾರು ಬಿದ್ದು ಒಪ್ಪಿಸ್ತೀವಿ ನಾವು. ಇವ್ನ ಈ ತರ ಇರತ್ ನಮ್ಗೆ ನೋಡಕ್ ಆಗ್ತಿಲ್ಲಪ್ಪ. ಅಂಕಲ್, ಆಂಟಿ, ಮದುವೆ ಆಗ್ತಾ ಇದೆ ಹೌದು, ಆದ್ರೆ ಯಾವ್ದೋ ಹುಡುಗಿದಲ್ಲ, ನಂದು. ಅದು ನನ್ ಮದುವೆ ಕಾರ್ಡ್ ಆಂಟಿ. ಕುಚಿಕು 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 ಕುಚಿಕು. ನೀವ್ ಯಾಕ್ರಿ ಹೇಳ್ತಿದ್ದೀರಾ? ಇವನ್ ಯಾಕೆ ಹೇಳ್ತಾವನೆ? ಇಲ್ಲಿ ಏನ್ ನಡೀತಿದೆ ನನ್ಗೆ ಏನು ಗೊತ್ತಾಗ್ತಿಲ್ಲ. ಇವನ್ ಕುಚಿಕು ಮುಂಚೆ ತರ ದಿನ ಅಡ್ಡತ್ರ ಸಿಗೋದಕ್ಕಾಗಲ್ಲ, ಮುಂಚೆ ತರ ಇರೋದಕ್ಕಾಗಲ್ಲ. ಮದ್ವೆ ಆದ್ಮೇಲೆ ಎಲ್ಲ ಚೇಂಜ್ ಆಗಿ ಹೋಗ್ಬಿಡುತ್ತೆ ಅನ್ನೋ ಬೇಜಾರಾಗಿ ಅಳ್ತಾ ಇದ್ದಾನೆ. ಮನ್ಸು ತುಂಬ ಹತ್ತು ಬಿಡೋ ಮಗನೆ, ನೀನ್ ಕಷ್ಟ ಅರ್ಥ ಆಗುತ್ತೆ ಕಣೋ. ಎಂತ ಹುಚ್ಚ ನನ್ ಮಕ್ಳು ಸವಾಸ ಆಯ್ತು. ಗೈಸ್, ಪಾಕಿಸ್ತಾನ ಮಾರ್ಸ್ ಮೇಲೆ ಹೊಂಟೋಗ್ಬಿಟ್ಟಿದೆ. ಒಂದು ಟೈರ್ ಸಿಕ್ಕಿದೆ ಮಾರ್ಸ್ ಮೇಲೆ. ನಾಸಾದವರು ಕನ್ಫರ್ಮ್ ಕೂಡ ಮಾಡಿದ್ದಾರೆ ಆ ಟೈರು ಪಾಕಿಸ್ತಾನದ್ದು ಅಂತ. ಗೈಸ್, ನಿಮ್ಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಪಾಕಿಸ್ತಾನ ಏರ್ ಸ್ಪೇಸ್ ಅವರು ಒಂದು ವಿಡಿಯೋ ಲಾಂಚ್ ಮಾಡಿದ್ದಾರೆ, ಅದು ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಹಲೋ, ಏ ತಮ್ಮ, ಈ ಕಡೆ ಬಾರೋ ತಮ್ಮ. 10 ರೂಪಾಯಿದು 2 ಕುರ್ಕುರ್ ತೊಂಬ. ಇದು 5 ರೂಪಾಯಿ ನೀತಿನು. ಹೆಣ್ಮಕ್ಳಿಗೆ ಕೆಟ್ಟ ಮಾತಲ್ಲಿ ಬೈದಿದ್ದಕ್ಕೆ ಸೆಕ್ಷನ್ 354 ಸೇರಿಸಬಹುದಲ್ಲ ಸರ್? ಸರ್ 354 ಆಗಲ್ಲ, 1000 ಮೇಲೆ ಹಾಕ್ಬೇಕು. ಸೆಕ್ಷನ್ 307 ಕೇಸ್ ಹಾಕ್ಬೋದ ಸ್ವಾಮಿ? ಯಾವನೇ ಇವನು ಇನ್ನ 300 ಇದೆಯಲ್ಲ, 2000 ಮೇಲೆ ಹಾಕಿ ಸರ್ ಇವನಿಗೆ. ಎಷ್ಟು ಸ್ಪೀಡ್ ಹೊಡೆಯತ್ತಿಲ್ಲ ದೋಸ್ತ ಗಾಡಿ? ಇಷ್ಟು ಸ್ಪೀಡ್ ಹೊಡಿಬಾರ್ದಪ್ಪ ದೋಸ್ತ. ಒಂದು ಕೆಲಸ ಮಾಡಿ ಗಾಡಿ ನಿಂದಿರ್ಸಿ ಬಿಡು ದೋಸ್ತ. ಯಪ್ಪ, ಇಷ್ಟು ಸ್ಪೀಡ್ ಹೊಡೆಯಾಕತ್ತಾನ ಗಾಡಿ ಅಂದ್ರೆ ನಾ ಈಗ ಇಳಿದೆ, ಆಟೋನ ಸಿಗುದಿಲ್ಲ ನನಗೀಗ. ನಿಂದಿರ್ಸ್ಲೇ ನಮ್ಮಪ್ಪಗ ಒಬ್ಬ ಮಗನ ರೇಸ್ ಕೊಡೆ. ಇದೇ ರೇಷನ್ ಅಂಗಡಿ ಇದು. ಅಂಗಡಿ ಬಂದೈತ್ಲಿ ದೋಸ್ತ. ಏನೋ ಬ್ಲಿಂಕಿಟ್ ಅವರು ಟಿಕೆಟ್ ಆಡ್ತಾರೇನೋ? ಬ್ಲಿಂಕಿಟ್ ಏನಮ್ಮ? ಅದು CSK ಕಣಮ್ಮ, ಧೋನಿ ಅವ್ರ ಟೀಮ್ ಕಣಮ್ಮ. ಧೋನಿ ಯಾರು? ಅದು ಓನರಾ? ಆರಾಮ ಅಕ್ಕ? ಆರಾಮ. ಊಟ ಆಯ್ತಾ? ಆಯ್ತು. ಮನೆಗೆಲ್ಲ ಆರಾಮಿದ್ದಾರ? ಆರಾಮಿದ್ದಾರ. ಮತ್ ಈ ಕಡೆಗೆ ಏನಕ್ಕ ಹಿಂಗೆ? ಐಸ್ ಕ್ರೀಮ್ ತಗೊಳಕ್ಕೆ ಅಂತ. ಐಸ್ ಕ್ರೀಮು ಆ ಕಡೆಗೆ ಅಕ್ಕ ಇರೋದು? ಇದು ನಮ್ಮ ಮನೆ. ಒಂಚೂರು ನೋಡ್ಕೊಂಡಕ್ಕ ಆ ಕಡೆ. ಹಾಸ್ಪಿಟ್ಲ್ ಇಲ್ಲಿ ಪರವಾಗಿಲ್ಲ ಅಕ್ಕ, ನಾವು ಓಕೆ. ನೋಡಿ, ಇನ್ನೊಂದ್ಸಲ ಯೋಚನೆ ಮಾಡಿ. ನೀವು ಡೈವರ್ಸ್ ತಗೊಂಡ್ರೆ ನಿಮ್ಮ ಅರ್ಧ ಸಂಬಳ ಹೆಂಡತಿಗೆ ಕೊಡ್ಬೇಕಾಗ್ತದೆ. ಹೌದಾ? ಹಾಗಾದ್ರೆ ಒಳ್ಳೇದಾಯ್ತಲ್ಲ, ನನ್ನ ಅರ್ಧ ಸಂಬಳ ಆದ್ರೆ ನಂಗೆ ಕೈ ಸಿಗ್ತದೆ ಅಲ್ಲ. ಡೈವರ್ಸ್ ನೀವು ಕೊಡಿ. ಬರೀ 40 ರೂಪಾಯಿದಾಗ ಎಳ್ನೀರು, ಬರೀ 40 ರೂಪಾಯಿದಾಗ ಎಳ್ನೀರು. ಓಯ್ ಅಡಿಸಿ ಮಕ್ಕಳ್ರೆ ಈ ಕಡೆ. ಎಲ್ಲರೂ ಸಿಕ್ಕರೆ ಅಣ್ಣ ಬಾಸ್, ಅಣ್ಣ ನಮಸ್ಕಾರ ಅಣ್ಣ ಬಾಸ್. ಈಗಲೂ ಹಂಗೆ ಅಲ್ಲಿ ಈ ಕಡೆ ಹೋಗ್ತಾ ಇದ್ರೆ ಅಣ್ಣ ನಮಸ್ಕಾರ ಅಣ್ಣ, ಈಗ ಸೈಡಿಗೆ ನಿಂತ್ಕೊಂಡು ಕೈ ಕಟ್ಕೊಂಡು ಕಾಲು ನಿಂತ್ಕೊಂಡು ಅಣ್ಣ ನಮಸ್ಕಾರ. ಮಚ್ಚ, ನಮ್ ಫ್ರೆಂಡ್ಶಿಪ್ಗೆ ಒಂದೊಳ್ಳೆ ಹಾಡ್ ಕಂಡಿರ್ತೀರಿ, ಹೇಳ? ಹೇಳು ಮಚ್ಚ, ಹೇಳು. ನಿನ್ನ ಗೆಲುವೆ ನನ್ನ ಗೆಲುವು, ನಿನ್ನ ಉಸಿರೇ ನನ್ನ ಉಸಿರು, ನಿನ್ನ ಎಂಟೆ ನಂಗೋ ಎಂಟೆ. ಅಲ್ಲ, ನಿನ್ನೆ ಎಂಟಿ ನಂಗೋ ಅದಕ್ಕೆ ಅಂತ ಕಣೋ. ಕಂಟಿನ್ಯೂ ಮಾಡ್ಲಾ? ಸಾಕು ಇಲ್ಲಿ ಬಚ್ಚ.
ಸರ್ ನೋಡಿಲಿ ಸರಿ ಇದ್ರು ತಪ್ಪಾಕಿದಿರಿ. ಹಂಗಾಗ್ಬಿಟ್ಟೈತಾ ಟಿ ಎ ಬಿ ಓಕೆ ಸಾರಿ ಕಣ ಸಾರಿ. ಸಾರಿ ಗಿರಿ ಎಲ್ಲ ಇಲ್ಲ, ಹೋಗ್ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಬರ್ರಿ. ಕೆಲ್ಸಕ್ ಹೋಗ್ತಾ ಇಲ್ವಂತೆ, ಯಾಕೆ? ಇಲ್ಲಿ ಬಿಸಿಲು ತಿಕ್ಕರ್ದಂಗ್ ಹೊಡಿತಾ ಇತ್ತು ಬಿಸಿಲು ಇಲ್ಲಿ ನಿತ್ತಿ ಮೇಲೆ. ಹೇಳ್ರಿ ಬೈ, ಯಾವ ಗೋಬೆ ಲಗಣ ಲಗ್ನ ಆಯ್ತ್ರಿ ಬೈ. ಕುಳತಿ ಸೊ ಮನ್ಯಾಗ ಎಷ್ಟಿದ್ದೋ ಊರ್ ತಿರ್ಗಾಡ್ ಕುಳಾತೀನ್ರಿ ಬೈ. ಅಮ್ಮ, ನಾನು ಆರ್ಮಿಗೆ ಸೇರ್ಕೋಬೇಕು ಅನ್ಕೊಂಡಿದ್ದೀನಿ ಯುದ್ಧ ಮಾಡಕ್ಕೆ. ಯುದ್ಧ ಮಾಡಕ್ಕೆ? ನೀನ್ ಮೇಕಪ್ ಮುಗಿಯೋವಷ್ಟರಲ್ಲಿ ಯುದ್ಧನ ಮುಗ್ದಾಗಿರ್ತದ. ಐಸ್ರು ಮೈತೆ ಅಡಿಗೆ ಮೇಲೆ ಒಗ್ಗಿ ತಿನ್ನು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಒಂದು ಫ್ಯಾನ್ ಬೇಕಿತ್ತು. ಹಾಂ ಅಣ್ಣ, ನನಗೆ ಹೆಂಗಿರ್ಬೇಕಂದ್ರೆ ಫ್ಯಾನು, ನಾನು ಇರೋದು ಒಂದು ರೂಮಲ್ಲಿ ಇದ್ದೀನಣ್ಣ. ಆನ್ ಮಾಡಿದ್ರೆ ಓಪನ್ ಆಗಿರೋ ಬಾಕ್ಲು ಮುಚ್ಕೊಂಡ್ಬಿಡ್ಬೇಕು, ಮುಚ್ಕೊಂಡಿರೋ ಬಾಕ್ಲು ಓಪನ್ ಆಗ್ಬಿಡ್ಬೇಕು. ಹಾಂ ಆ ಥರ ಫ್ಯಾನ್ ಇಲ್ಲ. ಏನು ಶೆಕೆಲ್ ಇರೋಕ್ಕಾಯ್ತೈತೆ ಅಣ್ಣ. ಅಯ್ಯೋ ನೊಂದು ಬೆಂದು ಹೋಗಿದ್ದೀನಿ ನಾನಂತೂ. ಹೊಸಿ ಶೆಕೆ ಅಣ್ಣ. ಏನು ಬಿಚ್ಚಾಕ್ರು ನೀರಲ್ಲಿ ಹೋಗಿ ಮುಳುಗ್ ಬಂದ್ರು ಮತ್ತೆ ಶೆಕೆ ಹೊಡಿತೈತಲ್ಲ. ಹಳೆ ಫ್ಯಾನ್ ಏನಾರ ತಗೊಂತೀರಾ? ಚೆನ್ನಾಗಿದೆ. ಒಂದ್ಸತಿ ನೋಡಿ ತೋರಿಸ್ತೀನಿ. ಏನು ಹಳೆ ಇಕ್ಕೊಂಡು ಏನು ಮಾಡೋಕ್ಕಾಗೈತೆ ಅಣ್ಣ? 3-4 ಅವೇ. ನಮ್ಗೊಂದು ಬೇಜಾರಾಗೋಯ್ತು, ತಲೆಕೆಟ್ಟು ಹೋಗಿದೆ ಅಣ್ಣ. ಇದು ಒಳ್ಳೆ ಪ್ಯೂರ್, ಇದು ಹೊಸಿ ಪವರ್ ಅಣ್ಣ ಇದು. ಹಾ 10 ಫ್ಯಾನ್ಗೆ 1 ಫ್ಯಾನು. ನಾಗವಲ್ಲಿ ಫಿಲಮಲ್ಲಿ ರಾವಣಿಗೆ 10 ತಲೆ ಆದ್ರೆ ಇವನಿಗೆ ಒಂದೇ ತಲೆಯಲ್ಲಿ 10 ಮೆದ್ಲು ಅಂತ. 10 ಫ್ಯಾನ್ಗೆ 1 ಸಮಾನ ಇದು. ಬೀಸ್ತಾಯ್ತಣ್ಣ ಅಣ್ಣ, ಹುಷಾರು ಆಗಿರೋಗ್ಬಿಟ್ಟು ಆಮೇಲೆ ಇದಕ್ಕೆ. ಒಂದು ಫ್ಯಾನ್ ಐತೆ, ರೆಡಿ ಮಾಡಿಕೊಡ್ಬೇಕಾಗಿತ್ತಲ್ಲ. ಟೇಬಲ್ ಮೇಲೆ ಇಡ್ಬೋದು ಅದನ್ನ. ಇಲ್ಲೇ ಐತೆ, ತಂದ್ಬಿಡ್ತೀನಿ. ಆಯ್ತು ನೋಡಿ, ಒಂದೇ ಸ್ಪೀಡಲ್ಲಿ ತಿರುಗ್ತಾ ಐತೆ. ಈಗ ಇದು ಕಂಟ್ರೋಲ್ ಮಾಡೋಕ್ಕಾಯ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಈಗ ಅಲ್ಲ, ಒಂದೇ ಸಮಕ್ಕೆ ತಿರುಗ್ತೈತಲ್ಲ ಅದು. ಬೆಳಗ್ಗೆ ನೈಟ್ ಹೊತ್ತು ನಡೀತೈತೆ ಬೈ, ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಚಳಿ ಆಯ್ತೈತೆ, ಆಫ್ ಮಾಡೋಕ್ಕಾಗಲ್ಲ. ಅದರಿಂದ ನೋಡಿ ಬೈ, ಏನೋ ಸ್ವಲ್ಪ ಮಾಡಿ. ಸಿಕ್ಕಾಪಟ್ಟೆ. ಹಾಂ, ಇದು ಇದರಿಂದ ರಾಜಸ್ಥಾನದಿಂದ ತರಿಸಿದ್ದು. 1980ರಲ್ಲಿ ತರಿಸಿರೋದು ಅದು. ಇವಾಗ ಹಳೆ ನಮ್ಮ ತಾತಂದಲ್ವಾ, ಅವ್ರ ನೆನಪಕ್ಕೋಸ್ಕರ ಇದನ್ನೇ ಉರಿಸ್ತಾ ಇದ್ದೀನಿ ಅಣ್ಣ. ಇನ್ನೊಂದಿತ್ತೆ, ಅದೇನಾರು ನೋಡಿ ಅಣ್ಣ, ಅದೇನಾರು ಆಗುತ್ತಾ ಅಂತ ಅಣ್ಣ. ಅದು ಬಿಟ್ಟರೆ ಇನ್ನೊಂದು ಐತೆ ಬೈ ನೋಡಿ. ಇದನ್ನ ಮಾತ್ರ ಇಲ್ಲ ಅಂತ ಅನ್ನೋಕೆ ಹೋಗಂಗಿಲ್ಲ ಬೈ ನೀವು ನೋಡಿ.